ಲಿಬರ್ ಕಂಪ್ನಿ ಒಳಗಡೆ ಇದೊಂದು ಸಿಂಗಲ್ ಡೋರ್ ರೆಫ್ರಿಜರೇಟರ್ ಲೇಟೆಸ್ಟ್ ಮಾಡಲ್. ಇದ್ರೊಳಗೆ ಏನು ಅಂತಂದ್ರೆ ನಿಮ್ಗೆ ಎರಡು ಆಪ್ಷನ್ಸ್ ಕೊಟ್ಟಿರ್ತಾರೆ. ಒಂದು ಪಾಕೆಟ್ ಹ್ಯಾಂಡಲ್ ಆಪ್ಷನ್ಸ್ ಇರುತ್ತೆ, ಪ್ಲಸ್ ಏನಂದ್ರೆ ಫುಡ್ ಪೆಡಲ್ ಸ್ಟ್ಯಾಂಡ್ ಆಪ್ಷನ್ಸ್ ಕೂಡ ಇರುತ್ತೆ. ಜಸ್ಟ್ ನಿಮಗೆ ಹ್ಯಾಂಡ್ಸ್ ಫ್ರೀ ಕೊಟ್ಬಿಟ್ಟಿರ್ತಾರೆ. ನಿಮಗೆ ಇಲ್ಲಿ ನೋಡಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಡೋರ್ ಕೂಡ ಓಪನ್ ಆಗುತ್ತೆ. ಈಗ ನಿಮ್ಮ ಕೈ ಒಳಗೆ ಏನಾದರೂ ಹಾಲು ಮೊಸರು ಏನಾದರೂ ಇಟ್ಕೊಂಡಿದ್ರೆ ಕೈ ಫ್ರೀ ಇಲ್ಲ ಅಂತಂದ್ರೆ ಕಾಲಿಂದನೂ ಅದನ್ನು ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೋಬೋದು. ಇದರೊಳಗೆ ಪ್ಲಸ್ ಪಾಯಿಂಟ್ ಏನು ಬರುತ್ತೆ ಅಂತಂದ್ರೆ ಒಳಗಡೆ ಫ್ರೀಜರ್ ಬಾಕ್ಸ್ ಏನಿದೆಯಲ್ಲ ದೊಡ್ಡ ಬಿಗ್ ಸ್ಟೋರೇಜ್ ಕೊಟ್ಬಿಟ್ಟಿರ್ತಾರೆ. ನಿಮ್ಗೆ ಅಪ್ ಟು 22 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿರ್ತಾರೆ. ಇದರೊಳಗಡೆ ನಿಮ್ಗೆ ಐಸ್ ಕ್ಯೂಬ್ ಮೇಕಿಂಗ್ ಮಾಡ್ಕೊಳಕ್ಕೆ ಮತ್ತು ಐಸ್ ಕ್ರೀಮ್ ಚಾಕ್ಲೇಟ್ಸ್ ಏನು ಇಟ್ಕೊಳಕ್ಕಂದ್ರೆ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ. ಇದರ ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಏನೈತಲ್ಲ 1 level to 7 ಲೆವೆಲ್ವರೆಗೂ ಕೊಟ್ಬಿಟ್ಟಿರ್ತಾರೆ ಅಡ್ಜಸ್ಟ್ಮೆಂಟಿಂಗ್. ನಿಮ್ಮ ಕೂಲಿಂಗ್ ಏನೈತಲ್ಲ ಯಾವ್ಯಾವ ಸೀಸನ್ ಒಳಗೆ ವಿಂಟರ್ ಆಯ್ತು, ಮಾನ್ಸೂನ್ ಆಯಿತು, ಸಮ್ಮರ್ ಒಳಗಡೆ ಏನು ಬೇಕು ಅಡ್ಜಸ್ಟ್ಮೆಂಟಿಂಗ್ ಇಲ್ಲೇ ಮಾಡ್ಕೋಬೋದು. ಇದರ ತಳಗಡೆ ನೋಡಿ ಡೈರಿ ಸೇಫ್ ಅಥವಾ ಚಿಲ್ ಟ್ರೈ ಅಂತ ಏನು ಕೊಡ್ತಾರಲ್ಲ ಇದು ಬಿಗ್ ಸ್ಪೇಸ್ ಕೊಟ್ಬಿಟ್ಟಿರ್ತಾರೆ. ಇದರೊಳಗಡೆ ನಿಮ್ಗೆ ಹಾಲು ಮೊಸರು ಏನು ಪಾಕೆಟ್ ಏನು ಬರ್ತಾವಲ್ಲ ಅದನ್ನು ಇಲ್ಲೇ ಇಟ್ಕೊಬೋದು. ನೆಕ್ಸ್ಟ್ ಇದರ ತಳಗಡೆ ಬಂತಂದ್ರೆ LED ಲೈಟ್ಸ್ ಕೊಟ್ಬಿಟ್ಟಿರ್ತಾನೆ. ಈಗ ಮಿಕ್ಕಿದ್ದು ಅದನ್ನು ಅನದರ್ ಬ್ರ್ಯಾಂಡ್ ಕಂಪೇರ್ ಮಾಡಿದಂದ್ರೆ ಎಲ್ಲದರಲ್ಲಿ ಬಲ್ಬ್ ಕೊಟ್ಟಿರ್ತಾರೆ. ಇದ್ರಾಗ ಅಂದ್ರೆ LED ಯೂಸ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಜಾಸ್ತಿ ಬೆಳಕು ಬರುತ್ತೆ. ನೆಕ್ಸ್ಟ್ ಆಪ್ಷನ್ಸ್ ಏನಿದೆಲ್ಲ ಟಪಂಗ್ ಗ್ಲಾಸ್ ಸಿಸ್ಟಮ್ಸ್ ವಿತ್ ಕೂಡ ಸ್ಪೇಸ್ ಜಾಸ್ತಿ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬಹುದು. ಅದ್ರ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟೆ ನಿಮಗೆ ವೆಜಿಟೇಬಲ್ ಬಾಕ್ಸ್. ಈ ವೆಜಿಟೇಬಲ್ ಬಾಕ್ಸ್ ಏನಿದೆಲ್ಲ ಬಿಗ್ ಸ್ಪೇಸ್ ಕೊಟ್ಬಿಟ್ಟಿರ್ತಾರೆ. ಇದ್ರೊಳಗಡೆ ನಿಮ್ಗೆ ಎರಡು ಆಪ್ಷನ್ಸ್, ಒಂದು ಫ್ರೂಟ್ಸ್ ಇಟ್ಕೊಳಕ, ಒಂದು ವೆಜಿಟೇಬಲ್ ಬಾಕ್ಸ್ ಇಟ್ಕೊಳಕ. ಇದ್ರೊಳಗಡೆ ಡಿವೈಡೆಡ್ ಕೊಟ್ಬಿಟ್ಟಿರ್ತಾರೆ. ಮಿಡ್ಲಲ್ಲಿ ಇಟ್ಕೊಂಡು ನಿಮ್ಗೆ ಫ್ರೂಟ್ಸ್ ಬೇರೆ ತರಕಾರಿ ಬೇರೆ ಇಟ್ಕೊಬಹುದು. ಇದು ಮಾಯ್ಶ್ಚರೈಸ್ ಕಂಟ್ರೋಲ್ ಮಾಡುತ್ತೆ. ನಿಮ್ಗೆ ಯಾವ್ದು ಕೂಲಿಂಗ್ ಬೇಕು ಯಾವ್ದು ಕೂಲಿಂಗ್ ಬೇಡ ಅಂತಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಡೋರ್ ಒಳಗೆ ಬಂತಂತಂದ್ರೆ ಇಲ್ಲಿ ನೋಡ್ರಿ ನಿಮ್ಗೆ ಇದೆಲ್ಲ ಫುಲ್ ಹೆವಿ ಕೊಟ್ಬಿಟ್ಟಿರ್ತಾರೆ. ಇದ್ರೊಳಗಡೆ ನಿಮ್ಗೆ ಎಗ್ ಇಟ್ಕೊಳಕ, ಲೆಮನ್ ಇಟ್ಕೊಳಕ ಆಪ್ಷನ್ಸ್ ಇರುತ್ತೆ. ಮತ್ತು ಟಿನ್ ಐಟಮ್ಸ್ ಇಟ್ಕೊಳಕ್ಕೂ ಸ್ಪೇಸ್ ಇರುತ್ತೆ. 2 ಲೀಟರ್ ವಾಟರ್ ಕೆಪಾಸಿಟಿ ಇಟ್ಕೊಳಕ್ಕೂ ನಿಮ್ಗೆ ಇಲ್ಲೇ ಸ್ಪೇಸ್ ಕೊಟ್ಬಿಟ್ಟಿರ್ತಾರೆ. ಇನ್ನೊಂದು ಎಕ್ಸ್ಟ್ರಾನೂ ಇರುತ್ತೆ, ಏನಾದರೂ ಚಿಕ್ಕ ಪುಟ್ಟ ಐಟಮ್ಸ್ನು ಇಟ್ಕೋಬೋದು. ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ 3 ಸ್ಟಾರ್ ರೇಟಿಂಗ್ ಅಪ್ ಟು 191 ಲೀಟರ್. ಓವರ್ ಆಲ್ ಸ್ಟೋರೇಜ್ ಬಂದ್ಬಿಟ್ಟು 191 ಲೀಟರ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಮಗೆ ಡೈರೆಕ್ಟ್ ಕೂಲ್ ಅಂತಲೂ ಕರಿತೀವಿ. ಇನ್ನೊಂದು ಏನಂತಂದ್ರೆ ನಿಮ್ಗೆ ವ್ಯಾರಂಟಿ ಒಳಗೆ ಬಂತಂತಂದ್ರೆ ಅನೇದರ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ 20 years ವ್ಯಾರಂಟಿ. 20 years ವ್ಯಾರಂಟಿ ಹೆಂಗೆ ಅಂತಂದ್ರೆ 1 year ಕಂಪ್ಲೀಟ್ ವ್ಯಾರಂಟಿ ಇರುತ್ತೆ, 19 years ಕಾಂಪ್ರೆಸರ್ ವ್ಯಾರಂಟಿ ಇರುತ್ತೆ, ಡೋರ್ ಟು ಡೋರ್ ಸರ್ವಿಸ್ನು ಇರುತ್ತೆ. ನಿಮ್ಗೆ ಲೋಕಲ್ ಇತ್ತಂತಂದ್ರೆ ಈಸಿ ಸರ್ವಿಸ್ನು ಆಗಿಬಿಡುತ್ತೆ.